ಬಹುಶಃ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯಕ್ಕೆ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಜನರ ಮೇಲೆ ವಿಶ್ವಾಸವನ್ನು ಇಟ್ಟು ಜನರ ಭಾವನೆ, ಜನರ ಬದುಕು. ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು, ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಾನಿವತ್ತು ನಮ್ಮ ಸುರ್ಜೇವಾಲಾ ಅವರಿಗೆ ಅಭಿನಂದಿಸಬೇಕು. ಇವತ್ತು ಅವರು ನಾವು ಎಲ್ಲ ಕೂತ್ಕೊಂಡು ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ದಗಲಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು, ಸರ್ಕಾರದ ಪಾಲಾಗಬೇಕು, ಜನರ ಬದುಕಿನಲ್ಲಿ ಕೂಡ ಅವರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನ ಮಾಡಲಿಕ್ಕೆ ಆಯಿತು. ಅದನ್ನ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ನಮ್ಮ ಸಹೋದ್ಯೋಗಿಗಳ ಮೇಲೆ ಹಂಚಿಕೊಂಡು ಈ ಒಂದು ಯೋಜನೆಯನ್ನ, ಈ ಒಂದು ತಮ್ಮೆಲ್ಲರೂ ಕೂಡ ಈ ಸಮಿತಿಗಳನ್ನ ಅನುಷ್ಠಾನ ತರಲಿಕ್ಕೆ ಸಹಾಯ ಆಯಿತು. ಅದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇ ವಿಚಾರ, ತಮ್ಗೆ ತಮ್ಮ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಯಾರಿಗೂ ನಿಮ್ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಸರ್ಕಾರದ ಪ್ರತಿನಿಧಿಗಳು, ವಾಯ್ಸ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್. ನಿಮಗೆ ಸರ್ಕಾರದ ಚಿಹ್ನೆ ಇದೆ, ಅಧ್ಯಕ್ಷರಿಗೆ ಆಫೀಸ್ ಇದೆ. ವಿರೋಧ ಪಾರ್ಟಿಯವರು ಅಸೆಂಬ್ಲಿಲಿ ಎಷ್ಟು ಗಲಾಟೆ ಮಾಡಿದ್ರು ಅಂದ್ರೆ, ನಮ್ಮ ಲಾ ಮಿನಿಸ್ಟರ್ ಗೊತ್ತಿದೆ, ಮುಖ್ಯಮಂತ್ರಿಗಳು ಗೊತ್ತಿದೆ, ನನಗೆ ಗೊತ್ತಿದೆ, ಕೃಷ್ಣ ಬೈರೇಗೌಡರು ಗೊತ್ತಿದೆ. ಎಲ್ಲ ಯಾವ ಕಾರಣಕ್ಕೂ ನಿಮ್ಮನ್ನ ನಮ್ಮ ಸ್ಥಾನದಲ್ಲಿ ಕೂಡಿಸ್ಬೇಡಿ. ಅವ್ರು ಯಾರು ನಮ್ ರಿವ್ಯೂ ಮಾಡಕ್ಕೆ, ಅವ್ರೇನ್ ಮಾಡಕ್ಕೆ ಬೇಕಾದವ್ರನ್ನ ನಮ್ಮ ಕೆಳಗಡೆ ಉಪಾಧ್ಯಕ್ಷರು ಅಂತ ಮಾಡಿ. ನಮ್ಮ ಶಾಸಕ ಸ್ಥಾನವನ್ನ ನೀವು ತೆಗಿತಾ ಇದ್ದೀರಿ. ಅದೇಂಗೆ ನಮ್ಮ ಚೇಂಬರ್ಗಳಲ್ಲಿ, ನಮ್ಮ ಅಸೆಂಬ್ಲಿಯಲ್ಲಿ ಅವ್ರಿಗೊಂದು, ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೊಂದು ಚೇರ್ ಕೊಟ್ಬಿಟ್ಟು ಕುಂಡಿಸ್ಕೊತಾ ಇದ್ದೀರಿ. ನಾವು ನಮ್ಮ ಹಕ್ಕನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಬಹಳ ಹೋರಾಟವನ್ನ ಮಾಡಿದ್ರು. ನಾವು ಅದಕ್ಕೆ ಬದಲಿಲ್ಲ. ನಾನಂದ್ರೆ ಇದು ಪೊಲಿಟಿಕಲ್ ವಿಲ್. ನೀವೇನೇನ್ ಮಾಡಿದಿರಿ ನಿಮ್ ಕಾಲದಲ್ಲಿ, ಅದನ್ನ ನಾವು ಚರ್ಚೆ ಮಾಡೋಕೆ ನಾವು ಹೋಗುದಿಲ್ಲ. ಇದು ನಮ್ಮ ಪೊಲಿಟಿಕಲ್ ವಿಲ್. ನಾವು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕಾದ್ದು ನಮ್ಮ ಡ್ಯೂಟಿ. ನಮ್ಗೆ ಅಧಿಕಾರ ತಂದಿರೋರು ಅವ್ರು ನಮ್ಮನ್ನ, ನಾವು ಅವರಿಗೆ ಅಧಿಕಾರವನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ, ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿದೀವಿ, ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿ ಮಾಡಿದೀವಿ, ಶಾಲಾ ಕಮಿಟಿಗಳು ಮಾಡಿದೀವಿ, ಬೇರೆ ಬೇರೆ ವಿವಿಧ ಕಮಿಟಿಗಳನ್ನ. ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದಾಗ ಆಗ ಒಂದು ಹೊಸ ದೊಡ್ಡ ಆಂದೋಲನ ರೀತಿ 3 ಜನ ಮಾಡುವಂತ ಇತ್ತು. ತಿರ್ಗಾ ಮಧ್ಯ 1ಕ್ಕೆ ಬಂತು. ಆಗ 10,000 ಜನಕ್ಕೆ ಮಾಡಿದ್ದೆ. ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದೊಂದು ಸ್ಟೇಷನ್ಗೆ 6 ಜನಕ್ಕೆ ಮಾಡಿದ್ದೆ. ಈಗೂ ಅದು ಕೆಲವು ಮುಂದುವರ್ಕೊಂಡು ಹೋಗಿದೆ, ಈಗ ಕೂಡ ಆಗಿದೆ. ಇವತ್ತು ಒಂದು ಕ್ಷೇತ್ರದಲ್ಲಿ 15 ಜನ ನಮ್ಮ ಕಾರ್ಯಕರ್ತರನ್ನ ಎಲ್ಲ ವರ್ಗದವ್ರನ್ನ ಗುರುತಿಸಿ ಇವತ್ತು ಪಕ್ಷಕ್ಕೆ ದುಡ್ದಂತವ್ರನ್ನ ಅಂತ ಹೇಳಿ ಇವತ್ತು ಇವತ್ತೇನು ಮಾಡಿದೀವಲ್ಲ, ನಿಮಗೆ ಕೊಟ್ಟಿರೋ ಅಸ್ತ್ರ ನಮ್ಮ ರಾಜ್ಯದ ಭವಿಷ್ಯ, ಮತ್ತೆ ಭವಿಷ್ಯ 28ರ ಭವಿಷ್ಯ ನಿಮ್ ಕೈಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಈಗ ವಾಸು ಈಗ ನಿಮ್ಗೆ ಕೆಲವು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. 1 ಲಕ್ಷ ಕೋಟಿ ರೂಪಾಯಿ, 1 ಲಕ್ಷ ಕೋಟಿ ರೂಪಾಯಿ ಇವತ್ತು ಸಮಾಜಕ್ಕೋಸ್ಕರ, ಏನು ಸೋಷಿಯಲ್ ವೆಲ್ಫೇರ್ಗೋಸ್ಕರ, ಬಡವರ ಬದುಕಿಗೋಸ್ಕರ ಇವತ್ತು ನಾವು ಕೊಡ್ತಾ ಇದ್ದೇವೆ. 56,000 ಕೋಟಿ ರೂಪಾಯಿ 5 ಗ್ಯಾರಂಟಿಗಳು ಕೊಡ್ತಾ ಇದ್ದೇವೆ. 19,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ರೈತರಿಗೋಸ್ಕರ ಕೊಡ್ತಾ ಇದ್ದೇವೆ. ಬೇರೆ ಪೆನ್ಷನ್ಗಳಿಗೆ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಸುಮಾರು 10,900, ಸುಮಾರು 11,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಸೋಷಿಯಲ್ ವೆಲ್ಫೇರ್ ಸ್ಕೀಮು ಮತ್ತು ಬೇರೆ ಬೇರೆ ಸ್ಕೀಮ್ ಎಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಬಜೆಟ್ನ 1/4 ಭಾಗ ಅಷ್ಟು ನಿಮ್ಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಈಗ ತಾನೇ ಅವರು ತಿಳಿಸಿದ್ರು. ನಾನೆಲ್ಲ ಮೊನ್ನೆ ಕೂಡ ಈ ವಿಚಾರನ ಭಾಷಣ ಮಾಡಿದ್ದೆ. ಈ 1 ಲಕ್ಷ ಕೋಟಿ ರೂಪಾಯಿ ನಾವು ಸ್ವಲ್ಪ ಬಿಡಿ, ಡಿಸ್ಟರ್ಬೆನ್ಸ್ ಮಾಡಬೇಡಿ, ಬಿಡಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ನೀವು ಎಲ್ಲರೂ ಕಾರ್ಯಕರ್ತರು
ಸೊ ಇಲ್ಲಿ ಹಂಗಂತ 1,00,000 ಕೋಟಿ ರೂಪಾಯಿ ಕೊಡ್ತಾ ಇದೀವಿ. ಈ ಜನಕ್ಕೆ ಕೊಟ್ಟಾಗ ಈ ಜನ ಉಪಕಾರ ಸ್ಮರಣೆಯನ್ನ ತೀರಿಸಬೇಕು ಅನ್ನೋದನ್ನ ಅವ್ರಿಗೆ ಮಂದಟ್ಟು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತಾರೆ ಅಂತ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಈಗ ಯಾವುದೇ ಆಗ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ ರವರೆಗೂ ಕೂಡ ಈಗ ಈ ರಾಜ್ಯದಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಯಾರೇ ಆಗಿರಲಿ, ದೇವರಾಜ ಅರಸು ಇರಲಿ, ಬಿಡಿಜೆ ಜತಿಯವ್ರ ಕಾಲ ಇಂದ ಇರಬಹುದು, ನಿಜಲಿಂಗಪ್ಪನವ್ರ ಕಾಲ ಇರಬಹುದು, ವೀರೇಂದ್ರ ಪಾಟೀಲ್ ಕಾಲ, ಬಂಗಾರಪ್ಪನವ್ರ ಕಾಲ, ಎಸ್.ಎಂ. ಕೃಷ್ಣವ್ರ ಕಾಲ, ಸಿದ್ದರಾಮಯ್ಯವ್ರ ಕಾಲ, ಯಾವುದೇ ಕಾಲದಲ್ಲಿ ವೀರಪ್ಪ ಮೊಯ್ಲಿಯವ್ರ ಕಾಲ ಇರಬಹುದು, ಧರಮ್ ಸಿಂಗ್ ಕಾಲ ಇರಬಹುದು, ಯಾವುದೇ ಆಗಲಿ ನಾವು ಕಾಂಗ್ರೆಸ್ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಇವತ್ತವರೆಗೂ ಒಂದು ಕಾರ್ಯಕ್ರಮ ಕೂಡ ನಮ್ಮ ವಿರೋಧ ಪಾರ್ಟಿಯವರು ಅದನ್ನ ಬದಲಾವಣೆಯನ್ನ ಮಾಡಕ್ಕಾಗಲಿಲ್ಲ. ಉಳುವರಿಗೆ ಭೂಮಿ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ಏನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಅಂಗನವಾಡಿ ಕಾರ್ಯಕ್ರಮ ಅಂತ ಶುರು ಮಾಡಿದ್ರು ಇಂದಿರಾ ಗಾಂಧಿ ಅವರು. ಇವತ್ತು 50 ವರ್ಷ ಆಗಿದೆ, ಈ ವರ್ಷಕ್ಕೆ 50 ವರ್ಷ ಆಗಿದೆ. ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅಂತ ಮಾಡಿದ್ರು, ಆಯ್ತಾ? ಉಳುವರಿಗೆ ಭೂಮಿ ಅಂತ ಶುರು ಮಾಡಿದ್ರು, ಏನಾದ್ರು ಆಯ್ತಾ? ಉಳುನ್ ಭೂಮಿ ದೇವರಾಜರ ಕಾಲದಲ್ಲಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಮೊನ್ನೆ ನಾವು ಭಾರತ್ ಜೋಡೋ ಹೋದಂತ ಸಂದರ್ಭದಲ್ಲಿ ಈ ನಮ್ಮ ಸುಧಾಕರ್ ಅವ್ರ ಕ್ಷೇತ್ರ ಹಿರಿಯೂರಿಗೂ ನಮ್ಮ ಇದ್ರ ಮೊಳಕಾಲ್ವರೆಗೂ ಮಧ್ಯದಲ್ಲಿ ಒಂದು ಕಾಫಿಗೆ ನಿಲ್ಸಿದ್ದು. ಅಲ್ಲಿ ಆಗ ನಿಲ್ಸಿದಂತ ಸಂದರ್ಭದಲ್ಲಿ ಒಂದು ಹೆಣ್ಮಗಳು ಟೀಗೆ ನಿಲ್ಸಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ನೋಡ್ಬಿಟ್ಟು 2 ಸೌತೆಕಾಯಿ ತಂದ್ಕೊಟ್ಲ ಆ ಹೆಣ್ಮಗಳು. ನಾನು ಕೇಳಿದ್ರೆ ಏನು ಇದು, ಏನು ಹೆಣ್ಮಗಳು ತಂದ್ಕೊಡ್ತಾ, ಏನ್ ಕೇಳಿದ್ರು? ಹೇಳಿದ್ರು, ಅಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಯಲ್ಲಿ ಬೆಳೆದಂತ ಸೌತೆಕಾಯಿ ಕಣಪ್ಪ, ಇದು ತಗೊಂತ ಹೆಣ್ಮಗಳು. ಇದು ನಮ್ಮ ಮೊನ್ನೆ 5-6 ತಿಂಗಳಲ್ಲಿ ಆಕೆ ಕೊನೆ ಉಸಿರನ್ನ ಹೇಳಿದ್ರು. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಈಗ ಬಡವರಿಗೆ ಫಾರೆಸ್ಟ್ ಅಲ್ಲಿ ರೈಟ್ಸ್ ಅಲ್ಲಿ ಮೊನ್ನೆ ಒಂದು ಕಾನೂನನ್ನು ತೆಗೆದುಕೊಂಡ್ರು, ಸಂವಿಧಾನದಲ್ಲೇ ತೆಗೆದುಕೊಂಡು ಬಂದ್ರು. 25 ವರ್ಷ ಇರುವಂತ ಟ್ರೈಬಲ್ಸ್ ಕೊಡಬೇಕು, ಬೇರೆಯವ್ರಿಗೆ 3 ತರ ಮಾರ್ಕ್ ಕೊಡಬೇಕು ಅಂತ. ಬಿಜೆಪಿ ಅವರು ಏನಾದ್ರು ಬದಲಾವಣೆ ಮಾಡಕ್ಕಾಯ್ತಾ? ಓಲಿ ಆಹಾರ ಭದ್ರತೆ ಕಾಯ್ದೆಯನ್ನ ತಂದ್ರು, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ತೆಗೆದುಕೊಂಡು ಬಂದ್ರು. ರೈಟ್ ಟು ಫುಡ್, ಈ ನಮ್ಗೆ ಅಕ್ಕಿ ಕೊಡುವಂತ ಒಂದು ಕಾನೂನು ತಂದ್ರು. ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಗ್ತಾ? ಸೊ ಯಾವುದು ಮಾಡಕ್ಕೆ ಹಿಂದೆ ಬಂಗಾರಪ್ಪನವ್ರ ಕಾಲದಲ್ಲಿ ಶುರು ಮಾಡಿ, ದೇವರಾಜ ಇವರು ಗುಂಡ್ರಾಯರ ಕಾಲದಲ್ಲಿ ಮಾಡಿ, ತಿರ್ಗಾ ಅದನ್ನೆಲ್ಲ ಮುಂದುವರಿಸಿ ಈಗ 19,000 ಕೋಟಿ ರೂಪಾಯಿ ರೈತರಿಗೆ ಉಚಿತವಾಗಿ ನಾವು ಇದನ್ನು ಕೊಟ್ಟಿದ್ದೇವೆ. ಕರೆಂಟ್ ಕೊಡ್ತಾ ಇದ್ದೇವೆ ರೈತರಿಗೋಸ್ಕರ. ಏನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಯಾವುದು ನಾವೇನಾದ್ರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಚಿಂತನೆ ಮಾಡಿದ್ರೆ ಬಡವರ ಬದುಕಿಗೋಸ್ಕರ ಚಿಂತನೆ ಮಾಡ್ತಾ ಇದೆ ಹೊತ್ತು ಬೇರೆ ರಾಜಕೀಯ ದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಮಾಡೋದಲ್ಲ. ಸೊ ಹಂಗೆ ನಾವು ವಿದ್ಯಾರ್ಥಿ ನಾಯಕರಾಗಿರ್ಬೇಕಾದ್ರೆ ಯಾವ್ದಾದ್ರು ಒಂದು ಸಣ್ಣ ಗಾಡಿ ತಗೋಬೇಕಾದ್ರೆ ಏನ್ ನಮ್ಗೆ ಯಾರು ಸಾಕ್ಷಿ ಬೇಕಾಗಿತ್ತು, ನಮ್ಮ ಆಸ್ತಿಗಳು ಕೊಡಬೇಕಾಯ್ತು. ಒಂದು 10,000 ರೂಪಾಯಿ ಮೋಟರ್ ಸೈಕಲ್ ತಗೋಬೇಕಾರೆ ಇವತ್ತು ಕ್ರೆಡಿಟ್ ಕಾರ್ಡ್ ಮೇಲೆ ಮನೆ ಬಾಗಿಲಿಗೆ ನಿಮ್ಗೆ ಶಕ್ತಿ, ಆರ್ಥಿಕ ಶಕ್ತಿ ಇತ್ತು ಅಂತಾರೆ ಬ್ಯಾಂಕ್ ಅವರು. ಬ್ಯಾಂಕಿನ ರಾಷ್ಟ್ರೀಕರಣ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ಇವತ್ತು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಸಾಲವನ್ನ ನಿಮ್ಗೆ ಏನ್ ಬೇಕಾದ್ರೂ ಕೊಡುವಂತ ಒಂದು ಶಕ್ತಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ತನ್ನ ಆರ್ಥಿಕ ನೀತಿಯಲ್ಲಿ ಇವತ್ತು ಕೊಟ್ಕೊಂಡು ಬಂದಿದ್ದು ಇವತ್ತು ನಾವೆಲ್ಲ ನಾವು ನೋಡ್ತಾ ಇದ್ದೇವೆ. ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ ಇರ್ಬೋದು, ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ಹಿಂಗೆಲ್ಲ ಕಾರ್ಯಕ್ರಮವನ್ನು ಕೊಟ್ಕೊಂಡು ಬಂದು ಇವತ್ತು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಈಗ ಕೃಷ್ಣ ಬೈರೇಗೌಡರಿಗೆ ಬಂದರು ಮೊನ್ನೆ ತಾನೆ. ನಾವು ಹಿಂದೆ ತೀರ್ಮಾನ ಮಾಡಿದ್ದು ಏನು, ಈ ನಮ್ಮ ಟ್ರೈಬಲ್ ಅವ್ರಿಗೆ, ಈ ಗೊಲ್ರಟ್ಟಿಲಿರೋರಿಗೆ ಮತ್ತು ಲಂಬಾಣಿ ತಾಂಡದಲ್ಲಿರೋರಿಗೆ ಯಾರಿಗೂ ದಾಖಲೆಗಳಿಲ್ಲ, ಆ ದಾಖಲೆಗಳನ್ನ ಕೊಡಬೇಕು ಅನ್ನೋದು ಮಾಡಿದ್ರು. ಹಿಂದೆ ಅವ್ರು ಏನೇನೋ ಬೇಕಾದಷ್ಟು ಪ್ರಯತ್ನ ಪಟ್ಟರು, ನಮ್ಮ ಕಾರ್ಯಕ್ರಮ ಮಾಡಕ್ಕಾಗಿಲ್ಲ. ಈಗ 1,11,11 ಜನರಿಗೆ ಉಚಿತವಾಗಿ ಅವ್ರ ದಾಖಲೆ, ಫೋಟೋ, ಮನೆ ಫೋಟೋ ಎಲ್ಲ ಸೇರಿ ಅವ್ರಿಗೆಲ್ಲ ಕೂಡ ತೋರಿಸುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಇವತ್ತು ನಿಮ್ಮನ್ನ ಯಾಕೆ ಇಲ್ಲಿ ಕರೆದಿದ್ದೀನಿ ಇವತ್ತು ಅಂತಂದ್ರೆ, ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ತೀವಿ. ನಾವು ಅದನ್ನು ನಿಲ್ಲಿಸಿದ್ದೀವಿ. 5 ಕಾರ್ಪೊರೇಷನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ರಿಜ್ವಾನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಎಲ್ಲಾ ಪಾರ್ಟಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ, ಎಲ್ಲ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ. ಆದರೆ ಆಡಳಿತದ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ
ಕೆಲವು ಏರಿಯಾನ ಎಕ್ಸ್ಟೆಂಡ್ ಮಾಡ್ತೀವಿ. ಇನ್ನು ಮುಂದಕ್ಕೆ ಎಕ್ಸ್ಟೆಂಡ್ ಈಗಲ್ಲ, ಈಗ ಫಸ್ಟ್ ಈಗ ಏನಿದೆ ಅನೌನ್ಸ್ಮೆಂಟ್ ಮಾಡಿದ್ವಿ. ಈ 5 ಆದ ತಕ್ಷಣ ಮುಂದಕ್ಕೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲಿಗೆ ನಾವು ಒಂದಷ್ಟು ಏರಿಯಾ ಕೂಡ ನಾವು ಎಕ್ಸ್ಪ್ಯಾಂಡ್ ಮಾಡಲೇಬೇಕಾಗ್ತದೆ. ಮಾಡಿ 5 ಕಾರ್ಪೊರೇಷನ್ ಆಗ್ತದೆ. ಹೆಚ್ಚಿಗೆ ಕಾರ್ಯಕರ್ತರಿಗೆ ಸ್ಥಾನನ ಕೊಡಬೇಕು. 73, 74 ತಿದ್ದುಪಡಿಯನ್ನ ಜಾರಿಗೆ ತರಲೇಬೇಕು ಅನ್ನೋದನ್ನ ನಾವು ಈಗಾಗಲೇ ನಾವು ಮಾಡ್ತೀವಿ. ಅದಕ್ಕೆ ಭೂಮಿ ನಾವು ತಯಾರು ಮಾಡಬೇಕು. ನೀವು ಗೆಲ್ಲಬೇಕು, ನಿಮ್ಗೆ ಅಧಿಕಾರ ಕೊಡಬೇಕು, ನಿಮ್ಗೆ ಅಧಿಕಾರ ಕೊಡಬೇಕು. ಈ ದೃಷ್ಟಿಯಿಂದ ಏನೆಲ್ಲ ಮಾಡಬಹುದು ನಿಮ್ಗೆ ಇವತ್ತು ನಾವು ಅಧಿಕಾರ ಕೊಟ್ಟಿದ್ದೇವೆ. ಬೇಕಾದಷ್ಟು ನೀವು ಕಾರ್ಯಕರ್ತರಿದ್ದೀರಿ. ಡಿ.ಕೆ. ಶಿವಕುಮಾರ್ ಆಗ್ಲಿ ಯಾವ್ದಾದ್ರು MLAಗಳಾಗ್ಲಿ ಸರ್ಕಾರ ತರಕ್ಕಾಗಲ್ಲ. ನಿಮ್ಮಿಂದ ಮಾತ್ರ ಈ ಸರ್ಕಾರ ತರಲಿಕ್ಕೆ ಸಾಧ್ಯ. ನಾನು ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ನಾವು ತೀರ್ಮಾನಗಳು ಮಾಡಬಹುದು. ನೀವು ಜನರ ಹೃದಯವನ್ನ ಗೆಲ್ಲಬೇಕಾದವ್ರು, ನೀವು ಜನರ ಹತ್ರ ಮಾತಾಡಬೇಕಾದವರು, ಅವರಿಗೆ ಪರಿವರ್ತನೆ ಮಾಡಬೇಕಾದವ್ರು, ನೀವು ವಿಚಾರವನ್ನು ತಿಳಿಸಬೇಕಾದವ್ರು, ನೀವು ನಮ್ಮ ಸರ್ಕಾರದ ರಾಯಭಾರಿಗಳಾಗಿ ನೀವು ಈ ಸಂದರ್ಭದಲ್ಲಿ ನೀವು ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಕರೆಸಿದ್ದೇವೆ. ಈಗ ನಿಮ್ಗೆ ಸುಮ್ಮನೆ ಕಾರ್ಡ್ ಕೊಟ್ಬಿಟ್ಟು, ನಿಮ್ಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಬಿಟ್ಟು ವಿಧಾನಸೌಧಕ್ಕೆ ನಿಮ್ ಕಾರ್ಡ್ ಕೊಟ್ಟು ನೋಡಿಸಿ ಅಂತ ನಿಮ್ಮನ್ನ ಇಲ್ಲಿ ಕರೆಸಿಲ್ಲ. ಕೆಲವರು ಬಹಳ ಚೆನ್ನಾಗಿ ಕ್ಷೇತ್ರದ ಮಟ್ಟದಲ್ಲಿ ಆಫೀಸ್ ಇಟ್ಕೊಂಡು ರಿವ್ಯೂ ಮಾಡೋದು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಇಷ್ಟು ಚೆನ್ನಾಗಿ ಕೆಲವು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚೇರ್ಮನ್ಗಳು ಅಂತ ನನಗೆ ಅರಿವಿರಲಿಲ್ಲ. ಆದ್ರೆ ವಿರೋಧ ಪಾರ್ಟಿಯವರು ಮಾತಾಡ್ತಿದ್ದಂತ ಅವರ ಧ್ವನಿ, ಅವರ ನೋವು, ಅವರ ದುಃಖ, ಅವರ ದುಮಾನ, ಅವ್ರು ಏನ್ ಹೇಳ್ತಾ ಇರಲ್ಲ, ಆಗ ಅನಿಸ್ತು ನನಗೆ ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರ. ಇದನ್ನ ನಾನು ಮುಂದಕ್ಕೆ ಎಲ್ಲ ಕ್ಷೇತ್ರದವ್ರನ್ನು ಕೂಡ ನಾನು ಕರೆಸಿ ಮಾತಾಡ್ತೀನಿ. ಅವ್ರಿಗೆ ಶಕ್ತಿ ಕೊಡಬೇಕಾದ್ದು ನಮ್ಮ ಡ್ಯೂಟಿ, ಅವ್ರಿಗೆ ತಿಳುವಳಿಕೆ ಕೊಡಬೇಕಾದ ಡ್ಯೂಟಿ, ನಿಮ್ಗೆ ಮಾರ್ಗದರ್ಶನ ಕೊಡಬೇಕಾದ ನಿಮ್ ಡ್ಯೂಟಿ, ನಿಮ್ಗೆ ಯಾವ ದಿಕ್ಕಿನಲ್ಲಿ ಹೋಗ್ಬೇಕಾದ ನಮ್ಮ ಡ್ಯೂಟಿ. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನ ನಾವು ಇವತ್ತು ಕರೆಸಿದ್ದೇವೆ. ಈಗ ಬೆಂಗಳೂರು ನಗರದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೀವಿ. ಏನು, ನಿಮ್ಮ 5 ಗ್ಯಾರಂಟಿ ಕೊಟ್ಟು ಆಯ್ತು, ಇನ್ನೊಂದು ಭೂಮಿ ಗ್ಯಾರಂಟಿ ಕೊಟ್ಟಿದ್ದಾಯ್ತು. ಈಗ ಖಾತೆಗಳನ್ನ ಅವರವರ ಆ ಖಾತೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡ್ಲಿಕ್ಕೆ ಒಂದು ಖಾತೆ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿ, ಅವ್ರ ಆಸ್ತಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ. ಪಾಪ ಎಷ್ಟೋ ಜನ ಅವ್ರು ಏನು ಅಂತ ಯಾರ ಹೆಸರಲ್ಲಿದೆ ಅಂತ ಗೊತ್ತಿಲ್ಲ, ಯಾವ್ದೋ ತಾತ ಮುತ್ತಾತ ಕಾಲದಿಂದ ಹಂಗೆ ಉಳಿಸ್ಕೊಂಡು ಬಂದಿದೆ. ಅದಕ್ಕೆ ಈ ಖಾತೆ ಮಾಡಿ, ಗ್ಯಾರಂಟಿ ಮಾಡಿ, ಅದಕ್ಕೊಂದು ಫೋಟೋ ಮಾಡಿ, ಅದಕ್ಕೆ ಎಷ್ಟು